ಸಂಸ್ಥೆ ವತಿಯಿಂದ ಮದ್ಯ ವ್ಯಸನಗಳಿಗೆ ಸತ್ಸಂಗ ಹಾಗೂ ಭಜನಾ ಕಾರ್ಯಕ್ರಮ ವ್ಯಸನಿಗಳಿಗೆ ಮನಸ್ಥಿತಿ ಪರಿವರ್ತನೆಗೆ ಸ್ವಾಮೀಜಿಯಿಂದ ಆಶೀರ್ವಚನ ನಡೆಯಿತು. ದೇವನಹಳ್ಳಿ ತಾಲೂಕಿನ ಹವತಿ ಸಮೀಪದಲ್ಲಿರುವ ಶ್ರೀ ಸಾಯಿ ಮದ್ಯಪಾನ ಮತ್ತು ಮಾದಕ ವ್ಯಸನಿಗಳ ಪರಿವರ್ತನಾ ಕೇಂದ್ರದಲ್ಲಿ ಮದ್ಯಪಾನಿಗಳಿಗೆ ಮನ ಪರಿವರ್ತಿಸಲು ಸತ್ಸಂಗ ಭಜನೆ ಬೋಧನೆಯನ್ನು ಗಿರಿಜಾ ಆತ್ಮಾನಂದ ಸ್ವಾಮೀಜಿಗಳಿಂದ ಆಶೀರ್ವಚನ ಕಾರ್ಯಕ್ರಮ ನಡೆಯಿತು. ಪ್ರಾಣಿ ವರ್ಗ ಅದರಲ್ಲಿ ಒಳ್ಳೆಯವರು ಕೆಟ್ಟವರು ಹೀಗೆ ಹಲವಾರು ವಿಧಗಳು ಕಾಣಿಸುತ್ತೆ. ಅದರಲ್ಲಿ ಪ್ರಾಣಿ ವರ್ಗದಲ್ಲಿ ನಾವು ಮನುಷ್ಯರು ಕೂಡ ಗುರುತಿಸಿಕೊಳ್ಳಬಹುದಾದಂಥ ಒಂದು ವಿಚಾರ ಇದ್ದರೂ ಕೂಡ ಮನುಷ್ಯ ಪ್ರಾಣಿಗಳಿಗಿಂತ ಬಹಳ ವಿಶೇಷವಾದ ಒಂದು ಆವಿರ್ಭಾವ. ಅದನ್ನು ನಮ್ಮ ಸಾಧು ಸಂತರಾದಿಯಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ, ಮನುಷ್ಯತ್ವ ಬಹಳ ದುರ್ಲಭವಾದದ್ದು, ಅದನ್ನು ಹಾನಿ ಮಾಡಬೇಡಿರೋ ಉಚ್ಚಪ್ಪಗಳಿರೋ ಅಂತ ಪುರಂದರದಾಸರು ನಮಗೆಲ್ಲ ಬೈದು ಹೇಳಿದ್ದಾರೆ. ನಂತರ ಮಾತನಾಡಿದ ಗಿರಿಜಾ ಆತ್ಮಾನಂದ ಸ್ವಾಮೀಜಿ ಮಾತನಾಡಿ, ಮದ್ಯಪಾನದಿಂದ ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗಿದೆ. ಮದ್ಯಪಾನದ ಸೆರೆ ಜೀವನದ ಮೇಲೆ ಹೊರೆ. ಉತ್ತಮ ಚಿಕಿತ್ಸೆ ಪಡೆದು ಅದರಿಂದ ಹೊರಗಡೆ ಕುಡಿತಕ್ಕೆ ಸ್ನೇಹಿತರ ಗಮ್ಮತ್ತು, ನನಗಾಗಿ ಜೀವನಕ್ಕೆ ಆಪತ್ತು ಎಂಬಂತೆ ಇಡೀ ಜೀವನವನ್ನು ಹಾಳು ಮಾಡಿಕೊಳ್ಳುವ ಬದಲು ಇಂತಹ ಮದ್ಯ ವ್ಯಸನಿಗಳ ಪರಿವರ್ತನಾ ಕೇಂದ್ರದಲ್ಲಿ ಪರಿವರ್ತನೆಯಾಗಿ ಎಷ್ಟೋ ಕುಟುಂಬಗಳು ಇದೀಗ ಜೀವನ ನಡೆಸುವುದರ ಮೂಲಕ ಸಮಾಜ ಮುಖ್ಯವಾಹಿನಿಗೆ ಬಂದಿರುತ್ತಾರೆ. ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಕೆಎನ್ ಮೂರ್ತಿ ಮಾತನಾಡಿ, ಸುಮಾರು 8 ವರ್ಷದಿಂದ ಮಧ್ಯವರ್ತಿಗಳಿಗೆ ಕುಡಿತವನ್ನು ತಪ್ಪಿಸುವ ಸಲುವಾಗಿ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಸಹಾಯಕ ಭಾಸ್ಕರ್ ಮಾತನಾಡಿ, ಈ ಕೇಂದ್ರವು ಸತತ 8 ವರ್ಷಗಳಿಂದ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದೆ. ಇವತ್ತು ಆಲ್ಕೋಹಾಲ್ ಡ್ರಗ್ ಅಬ್ಯೂಸ್ ಪ್ರೋಗ್ರಾಂ ಜೊತೆಗೆ ಸತ್ಸಂಗ ಭಜನಾ ಮತ್ತು ಆಶೀರ್ವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪರಿವರ್ತನಾ ಕೇಂದ್ರ ಕಳೆದ 8 ವರ್ಷದಿಂದ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಸೇವೆ ಸಲ್ಲಿಸುತ್ತಿದೆ. ಇವತ್ತು ಆಲ್ಕೋಹಾಲ್ ಡ್ರಗ್ಸ್ ಅಬ್ಯೂಸ್ ಪ್ರೋಗ್ರಾಮ್ ಜೊತೆಗೆ ಸತ್ಸಂಗ ಮತ್ತು ಭಜನಾ ಆಶೀರ್ವಚನ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಹಳ್ಳಿಗಳಿಗೆ ಆಧ್ಯಾತ್ಮ ಜೀವನವು ಅತ್ಯಂತ ಮುಖ್ಯವಾಗಿದೆ ಅಂತ ಬದಲಾವಣೆ ಆಗಬೇಕು ಅಂದ್ರೆ ಮನಸ್ಸು ಭಗವಂತನ ಹತ್ರ ಒಂದಷ್ಟು ಪ್ರಾರ್ಥನೆಯನ್ನು ಮಾಡಬೇಕು, ಮನಸ್ಸು ಭಗವಂತನ ಹತ್ರ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಾಯಿ ಸಂಸ್ಥೆ ಏನ್ ಮಾಡ್ತಿದೆ ಅಂದ್ರೆ, ಬರೀ ಹಳ್ಳಿಗಳನ್ನ ಪರಿವರ್ತನೆ ಮಾಡೋದಷ್ಟೇ ಅಲ್ಲ, ಉನ್ನತವಾದಂತಹ ಜೀವನವನ್ನ ನಡೆಸೋದಕ್ಕೆ ಏನೇನ್ ಬೇಕೋ ಅದಕ್ಕೆ ತಳಪಾಯವನ್ನ ಸಾಯಿ ಸಂಸ್ಥೆ ಆಗ್ತಿದೆ ಅಂತ. ಬಸವಗಡಿ ಸ್ವಾಮೀಜಿಗಳು ಬಂದಿದ್ದಾರೆ. ಅವರ ಜೊತೆಲಿ ಏನ್ ಮಾಡ್ತಿದ್ರೆ, ಆಲ್ಕೋಹಾಲ್ ಅಂಡ್ ಡ್ರಗ್ಸ್ ಬಗ್ಗೆ ಅವೇರ್ನೆಸ್ ಮಾಡಿಸಿ ಅದ್ರ ಜೊತೆಗೆ ಸತ್ಸಂಗ ಮಾಡಿ. ಅಂದರೆ ಈಗ ನಾವು ಅವರು ಟ್ರೀಟ್ಮೆಂಟಿಂದ ಆಚೆ ಬರಬೇಕಂದ್ರೆ ಅವ್ರಿಗೆ ಒಳ್ಳೆ ಗುರು ಬೋಧನೆ, ಆಮೇಲೆ ಈ ಥರ ಒಳ್ಳೆ ವಿಚಾರಗಳನ್ನು ತಿಳಿಸಿದ್ರೆ ಅವರು ಪರಿವರ್ತನೆ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಈ ಥರ ಪ್ರತಿ ವಾರನೂ ಮಾಡ್ತಾ ಇದ್ವಿ. ಈ ದಿನ ಸ್ವಾಮೀಜಿಗಳು ನಮ್ಮ ಸಂಸ್ಥೆಗೆ ಭೇಟಿ ಮಾಡಿ ಸತ್ಸಂಗ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾರಪ್ಪ, ಮಾಲ್ತೇಶ್, ಜಯಂತ್ ಸೇರಿದಂತೆ ಹಲವಾರು ಇದ್ದರು. ವರದಿ ರಾಜುಗೌಡ, ದೇವನಹಳ್ಳಿ ತಾಲೂಕು. ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ. ವಿದ್ಯಾರ್ಹತೆ 5ರಿಂದ SSLC, PUC ಪಾಸ್ ಅಥವಾ ಫೇಲ್. ವಯೋಮಿತಿ 18ರಿಂದ 35 ವರ್ಷ ಆಗಿರಬೇಕು. ವೇತನ ಅವರಿಗೆ 10,000ದಿಂದ 25,000ವರೆಗೂ ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264666.